ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಭಾಷೆಯ ರಕ್ಷಣೆಗೆ ಮುಂದಾದರೆ ನಾಡು ನುಡಿಯೇ ಮುಂದಿನ ಜನಾಂಗಕ್ಕೆ ಶ್ರೀರಕ್ಷೆಯಾಗುತ್ತದೆ. ಸಿಂಹಗಳ ನಡುವೆ ಸಾಹಿತ್ಯ ಕಲರವ ಉದ್ಘಾಟಿಸಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಗ್ರಾಮೀಣಾಭಿವೃದ್ಧಿಗೆ ಒತ್ತು ಕೊಟ್ಟ ಬಿಜೆಪಿ ಸರ್ಕಾರ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ನೆರವೇರಿಸಿ ಸಚಿವ ಪಾಲೆಮಾರ ಆಶಯ. ನೀರು ಮಣ್ಣಿನಿಂದ ಕಾರ್ಣಿಕ ಮೆರೆದ ಶ್ರೀ ಕ್ಷೇತ್ರ ಶಿವರೂರಿನಲ್ಲಿ ವಾರ್ಷಿಕೋತ್ಸವದ ಸಂಭ್ರಮ. ಕಂಚಿಲ ಉರುಳು ಸೇವೆಯಿಂದ ಸಾರ್ಥಕ್ಯ ಪಡೆದ ಭಕ್ತಾದಿಗಳು. ವಾರ್ತೆಗಳ ವಿವರ. ಲಯನ್ಸ್ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಶುಕ್ರವಾರ ಮಂಗಳೂರು ಪುರಭವನದಲ್ಲಿ ಉದ್ಘಾಟಿಸಿದರು. ಹಾಸ್ಯಕವಿ ದುಂಡಿರಾಜ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಲಯನ್ಸ್ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಸಮಿತಿ ಹಾಗೂ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಮಂಗಳೂರು ಇದರ ಆಶ್ರಯದಲ್ಲಿ ಸಿಂಹಗಳ ನಡುವೆ ಕಲರವ ಐತಿಹಾಸಿಕ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಗಳೂರು ಪುರಭವನದಲ್ಲಿ ಶುಕ್ರವಾರ ನಡೆಯಿತು. ಸಮ್ಮೇಳನವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಆ ಬಳಿಕ ಮಾತನಾಡಿದ ಅವರು, ಕನ್ನಡ ಭಾಷೆ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಅರ್ಥಪೂರ್ಣ ಸಮ್ಮೇಳನವಿದು. ಭಾಷೆ ಸಂಸ್ಕೃತಿ ಹೇಗೆ ವ್ಯಕ್ತಿಗೆ ವ್ಯಕ್ತಿತ್ವ ಕೊಟ್ಟು ಗೌರವಿಸುವುದೋ ಅದನ್ನು ಬೆಳೆಸುವ ಕರ್ತವ್ಯವೂ ನಮ್ಮದಾಗಬೇಕು ಎಂದರು. ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ, ನಮ್ಮ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನ, ಆಳುವರ ವಿರಾಟ್ ನುಡಿಸಿರಿ ಮುಂತಾದ ಕಾರ್ಯಕ್ರಮಗಳು ಈಗಾಗಲೇ ಇರೋದ್ರಿಂದ ನೀವು ಮತ್ತೆ ಅದೇ ಸಮ್ಮೇಳನ ಮಾಡಿ ಅದನ್ನು ಗಂಭೀರ ಸಾಹಿತ್ಯವನ್ನ ಮಾಡಿ ಲಯನ್ಸ್ನವರಿಗೆ ಇನ್ನಷ್ಟು ಗಾಬರಿ ಮಾಡಬೇಡಿ. ಅದರ ಬದಲು ಲಯನ್ಸ್ ಸದಸ್ಯರಿಗೆ ಯಾಕೆ ಕನ್ನಡ ಭಾಷೆಯ ಬಳಕೆಯ ಬಗ್ಗೆ ಮತ್ತು ಕನ್ನಡವನ್ನು ಹೇಗೆ ನಾವು ದೈನಂದಿನ ವ್ಯವಹಾರಗಳಲ್ಲಿ ಬಳಸಬೇಕು, ನಿತ್ಯ ಜೀವನದಲ್ಲಿ ಬಳಸಬೇಕು ಅನ್ನೋ ಬಗ್ಗೆ ಚರ್ಚೆ ಆದರೆ ಬಹಳ ಉಪಯುಕ್ತವಾಗಿತ್ತು ಎಂದು ನಾನು ಸೂಚಿಸಿದಾಗ ಅವರು ಬಹಳ ಸಂತೋಷದಿಂದ ಮತ್ತು ಗೌರವದಿಂದ ಅದನ್ನು ಸ್ವೀಕರಿಸಿದರು. ಈ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದ ಗಂಗಾ ಪಾದೇಕಲ್, ಬಿಎಲ್ ನಾಗರಾಜ್, ಗಂಗಾಧರ್ ಪಿಲಿಯೂರು ಸೇರಿದಂತೆ 9 ಮಂದಿಯನ್ನು ಗೌರವಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯ್ಕ್, ಕವಯಿತ್ರಿ ಭುವನೇಶ್ವರಿ ಹೆಗಡೆ, ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಜೆ.ಕೆ. ರಾವ್, ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರಾದ ಪಿ. ಜಯರಾಮ್ ಭಟ್, ಉದಯವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಮನೋಹರ ಪ್ರಸಾದ್ ಉಪಸ್ಥಿತರಿದ್ದರು. ಸಮ್ಮೇಳನಾಧ್ಯಕ್ಷ ಎಚ್. ದುಂಡಿರಾಜ್ ಅವರನ್ನು ಮೆರವಣಿಗೆ ಮೂಲಕ ಪುರಭವನಕ್ಕೆ ಕರೆತರಲಾಯಿತು. ಈ ವೇಳೆ ಕೃತಿ ಬಿಡುಗಡೆ ನಡೆಯಿತು. ಸಮ್ಮೇಳನ ಸಮಿತಿಯ ಗೌರವಾಧ್ಯಕ್ಷರಾದ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಪ್ರಾರಂಭದಲ್ಲಿ ಸ್ವಾಗತಿಸಿದರು. ಅರೆಹೊಳೆ ಸದಾಶಿವರಾವ್, ಚಂದ್ರಹಾಸ ಶೆಟ್ಟಿ, ಪ್ರದೀಪ್ ಕುಮಾರ್ ಕಲ್ಕುರ, ಮಹಾಲಿಂಗ ಪಾಟಾಳಿ ಮೊದಲಾದವರು ವೇದಿಕೆಯಲ್ಲಿದ್ದರು.